ಎತ್ತಿನ ಬಂಡಿಯಲ್ಲಿ ರೈಡ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಮಕ್ಳ ಜೊತೆ ಆಟ, ರುಚಿಕರವಾದ ಊಟ, ಇದೆಲ್ಲ ಕೇವಲ 1,000 ರೂಪಾಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದಂದ್ರೆ ನೀವ್ ನಂಬ್ತೀರಾ? ಜಾಗ ಯಾವ್ದು ಅಂತ ಹೇಳ್ತೀನಿ, ಮೊದಲಿಗೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ, ನಾನು ನಮ್ಮ ಫ್ರೆಂಡ್ಸ್ ಬೆಂಗಳೂರಿಂದ ಟಿಪ್ಟೂರ್ ಕಡೆ ಹೊಟ್ವಿ. ವೆಲ್ಕಮ್ ಡ್ರಿಂಕ್ಗೆ ಮಸಾಲಾ ಮಜ್ಜಿಗೆ. ನಮ್ಮ 2 ಡೇ ಐಟನರಿ ಹೇಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಫಸ್ಟ್ ಹೋಗಿದ್ದೆ ಜೇನು ಸಾಕಾಣಿಕೆ ನೋಡೋದಕ್ಕೆ, ಆಮೇಲೆ ಕಿಚನ್ ವೇಸ್ಟ್ ನ ಗಾರ್ಡನಿಂಗ್ ಹೆಂಗ್ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಟ್ರು. ಅದಾಗಿದ್ ಕೂಡಲೇ ಎತ್ತಿನ ಬಂಡಿಯಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗಿ ತಾಜಾ ಎಳ್ನೀರ್ನ ಕುಡ್ಕೊಂಡು ಓರಿಯಂಟೇಷನ್ ನ ಅಟೆಂಡ್ ಮಾಡಿದ್ವಿ. ಆಮೇಲೆ ಬಿಸಿಯಾದ ಊಟ, ನನ್ನ ಲೈಫಲ್ಲೇ ಬೆಸ್ಟ್ ಊಟ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೆಕ್ಸ್ಟ್ ಒಂದು ರೌಂಡ್ ಫಾರ್ಮ್ ನ ವಿಸಿಟ್ ಮಾಡ್ಕೊಂಡು ಅಲ್ಟಿಮೇಟ್ ಮಿಲ್ಕಿಂಗ್ ಎಕ್ಸ್ಪೀರಿಯನ್ಸ್ ನ ನೋಡೋದಕ್ಕೆ ಹೋದ್ವಿ. ಫ್ರೆಶ್ ಹಸು ಹಾಲ್ನ ಕರೆದಿರೋದನ್ನ ಟೇಸ್ಟ್ ಮಾಡಿದೆ, ಸಕ್ಕದಾಗಿತ್ತು. ಈವ್ನಿಂಗ್ ಹೈ ಟೀನ ಮುಗಿಸ್ಕೊಂಡು ಟೆಂಟ್ ಕಡೆ ಹೋದ್ವಿ. ಆಮೇಲೆ ನೈಟ್ ಡಿನ್ನರ್ ನ ಮುಗಿಸ್ಕೊಂಡು ರೆಸ್ಟ್ ಮಾಡಿದ್ವಿ. ಡೇ 2 ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಕ್ಷಯ್ ಕಲ್ಪ ಅವರ ಬ್ರೆಡ್, ಹನಿ ಅಂಡ್ ಬಟರ್ ನ ತಿನ್ಕೊಂಡು ಡೇನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಫಾರ್ಮ್ ಎಲ್ಲ ಒಂದು ರೌಂಡ್ ಹಾಕಿ ಅದಾದ್ಮೇಲೆ ಬಿಸಿ ತಿಂಡಿ, ಆಹಾ ಸ್ವರ್ಗ ಗುರು. ನೆಕ್ಸ್ಟ್ ವೆಜಿಟೇಬಲ್ ಹಾರ್ವೆಸ್ಟಿಂಗ್, ನಮಗ್ ಬೇಕಾಗಿರೋ ತರಕಾರಿ, ಸೊಪ್ಪು, ಹಣ್ಣು,